ಅಂದ್ರ ನೀವು ಪಂಚಾಯತಿ ಅವ್ರಿಗೆ ಇಲ್ಲಿ ಇದು ಅಡವಿ ಕೋಣೆ ಅದ, ಅಡವಿ ಕೋಣಿಗೆ ಬಾಕ್ಲಿಲ್ಲ, ಹಂದಿ ಹೋತಾವ, ನಾಯಿ ಹೋತಾವ, ದಾರು ಕುಡಿತಾರ, ಏನಾರು ಕುಡಿತಾರಲ್ಲ, ಅದಕ್ಕ ಅದೊಂದು ಬಾಗಲ ವ್ಯವಸ್ಥೆ ಮಾಡ್ಬೇಕಲ್ಲ. ಹಿಡಿಯಾಕಲ್ರಿ, ಇಲ್ಲಿ ಹುಡುಗರು ಪ್ರಾಬ್ಲಮ್ ಅದ ಸರ್. ಇಲ್ಲಿ ಅದು ಅಡುಗೆ ಕೋಣೆ ಅಂದ್ರೆ ಅದು ಆಹಾರ ಆಫ್ ಮಾಡೋ ಇಲ್ರಿ. ಅಂದ್ರೆ ನೀವು ಪಂಚಾಯತಿ ಹೇಳಿರಿ ಇಲ್ರಿ ಸರ್? ಎಷ್ಟ್ ದಿನ ಆಯ್ತು? ನಿಜ 2 ತಿಂಗಳಾಯ್ತು ಸರ್. ಇಲ್ಲಿ ಅದು ಬಾತ್ರೂಮ್ಗಳು ನೋಡ್ರಿ, ಅಲ್ಲಿ ಅಡುಗೆ ಕೋಣೆಗಳು ನೋಡ್ರಿ. ಇಲ್ಲ ಮಕ್ಕಳಿಗೆ ಬ್ರಂಚಿನ ಸ್ವಲ್ಪ ರಿಪೇರಿಗೆ ಮಾತಾಡಿ ನಾವು ಪಂಚಾಯತಿಗೆ ಹೇಳ್ರಿ. ಇಲ್ಲ ನಿಮ್ಗೆ ಕೆಲಸ ಅಲ್ಲ, ಪಂಚಾಯತಿ ವತಿಯಿಂದ ನೀವು ಒಂದು ಲೆಟರ್ ಬರ್ರಿ. ನಮ್ಗೆ ಇಟೇ ಅದ, ಒಂದ್ ಲೆಟರ್ ಬರ್ದು ಕೊಡ್ರಿ ಅಂತ. ಕೆಲಸ ಮಾಡ್ರಿ ಪಂಚಾಯತಿ ಹೇಳ್ರಿ, ಕೊಡ್ರಿ ಅಂದ್ರೆ ಆಗ್ಲೇ ಮೊನ್ನೆ ಒಂದು ಮೀಟಿಂಗ್ ಕರೆದಿದ್ದೆ. ಸ್ವಲ್ಪ ಇದ್ರು, ಮತ್ತೊಂದು ಸೆಕೆಂಡ್ ನೋಟಿಸ್ ರೆಡಿ ಮಾಡಿ ಇನೇಗ ಪ್ರಿಂಟ್ ಹಾಕ್ಸಿದೀನಿ. ನಾ 50 ಕೊಟ್ಟು ಕಳಿಸ್ತೇನೆ, ನಾಳೆ ಮೀಟಿಂಗ್ ಕರೀತೀನಿ. ಅದೊಂದು ವಿಷಯ ಐತ್ರಿ. ಈಗ ಮಕ್ಕಳಿಗೆ ಬ್ರಂಚಿನ ವ್ಯವಸ್ಥೆ ಇಲ್ಲ ಸರ್. ಅದು ನಾವು ಶಾಸಕರಿಗೆ ಆಲ್ರೆಡಿ ಕೊಟ್ಟಿವಿ. ಪ್ಲಸ್ ಬೇಡಿಕೆಗಳು ಏನೇನದ ನೋಡ್ರಿ, ವಿದ್ಯಾರ್ಥಿಗಳು ಕೊಟ್ಟಿರಿ ಒಳ್ಳೇದು ಕೆಲಸ ಕೊಟ್ಟಿದೀವಿ. ಈಗ ಡೆಸ್ಕ್ಗಳು ಗರಿ ವಿದ್ಯಾರ್ಥಿ ಕೊಡಲು ಡೆಸ್ಕ್ 60 ಬೇಕಾಗ್ಯಾವ ಅಂತ ನಾ ಕೊಟ್ಟಿದ್ದೀನಿ. ಅದು ನಮ್ಗೆ ಒಳ್ಳೇದು ಮಾಡ್ತಾ ಇದೀವಿ. ಅದಕ್ಕೆ ನಾವು ಯಾವ ಬಹಿರಂಗವಾಗಿ ಹೇಳಕ್ ಇರಲ್ರಿ. ನಾವೇನ್ ಕಳು ಮಾಡ್ಲಾಕತ್ತೀವಿ ಸರ್? ಮೀಡಿಯಾ ನಾವು ಕಳು ಮಾಡ್ಲಾಕತ್ತೀವಿ, ರಾಜಕೀಯ ನಮ್ಗೆ ಪಾರದರ್ಶಕ ಬೇಕು. ಪ್ರಾಮಾಣಿಕ ಸೌಲಭ್ಯ ಆದ ಇಲ್ಲ ಏನಾದ್ರಲ್ಲಿ ಒಂದು ಬೋರ್ಡ್ ಇಲ್ಲ, ಏನಿಲ್ಲ. ಇನ್ನೊಂದು ವ್ಯವಸ್ಥೆ ಮಾಡ್ಕೋರಿ. ಅದು ಇಲ್ಲ ಮಾಡ್ಕೋತಿರೋಣ ನಾವು. ಈಗ ಇನ್ನ ಸ್ವಲ್ಪ ಹಳಿ ವಿದ್ಯಾರ್ಥಿಗಳ ಸಂಘ ಮಾಡಿ ಕರೆಸಿ ಅವ್ರು ಯಾರಾದ್ರೂ ಏನಾರ ಮುಂದ್ ಬಂದು ಹೆಲ್ಪ್ ಮಾಡ್ತಾರೆ. ನಾವು ಅದೇ ಏನೆಲ್ಲ ಯಾವ ರೀತಿಯಿಂದ ಏನೆಲ್ಲ ಮಾಡಕ್ ಸಾಧ್ಯ ಅದ ಅದನ್ನ ಮಾತಾಡಕ್ ನಾವು ರೆಡಿ ಇದೀವಿ.